Hello everyone, welcome you all to my today's session. ಎಲ್ರಿಗೂ ಕೂಡ ಲರ್ನ್ ವಿತ್ ಮೀ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಗ್ರಾಮರ್ ಲೆಸನ್ ಅನ್ನ ನೋಡ್ತಾ ಇದ್ದೀವಿ. ಸೊ ಪ್ರತಿ ಎಕ್ಸಾಮಲ್ಲೂ ಕೂಡ 1 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ತರದ 1 ಮಾರ್ಕ್ಸ್ ಕ್ವಶನ್ ಅನ್ನ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರುವಂತ ಒಂದು ಕ್ವಶನ್ ಟ್ಯಾಗ್ ಅಂತ ಹೇಳಿ ತುಂಬಾ ಈಸಿ ಆಗಿರುವಂತ ಒಂದು ಲೆಸನ್ ಆಗಿರುತ್ತೆ. 1 ಮಾರ್ಕ್ಸ್ ಅನ್ನ ನೀವು ಎರಡು ಸ್ಟೆಪ್ ಅನ್ನ ನೀಟಾಗಿ ಕಲ್ತ್ರಿ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಅನ್ನ ಆರಾಮಾಗಿ ನೀವು ಪಡ್ಕೋಬಹುದು. ಈ 1 ಮಾರ್ಕ್ಸ್ ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಕ್ವಶನ್ ಟ್ಯಾಗ್ ಅಂತಂದ್ರೆ ಏನು, ಯಾವ ತರ ಇರುತ್ತೆ? ಫಾರ್ SSLC ಸ್ಟೂಡೆಂಟ್ 1 ಮಾರ್ಕ್ ಕ್ವಶನ್ ಫಾರ್ SSLC ಸ್ಟೂಡೆಂಟ್ ಅಂತ ಇದೆ ಅಲ್ವಾ. ಫಾರ್ ಹೈಸ್ಕೂಲ್ ಸ್ಟೂಡೆಂಟ್ 8th 9th 10th ಗೆ ಕೇಳುವಂತ 1 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ ಇದು ಕ್ವಶನ್ ಟ್ಯಾಗ್. ಹಾಗಾದ್ರೆ ಕ್ವಶನ್ ಟ್ಯಾಗ್ ಅಂತಂದ್ರೆ ಏನು, ಯಾವ ತರ ನಾವು ಟ್ಯಾಗ್ ಅನ್ನ ಮಾಡಬೇಕು, ಯಾವ ತರದ ರೂಲ್ಸ್ ಇರುತ್ತೆ, ಏನೇನ್ ಫಂಕ್ಷನ್ ಇರುತ್ತೆ ಅಂತ ಹೇಳಿ ನಾವು ನೋಡೋಣ. ಫಸ್ಟ್ ನೋಡಿ, ವಾಟ್ ಈಸ್ ಕ್ವಶನ್ ಟ್ಯಾಗ್? ಕ್ವಶನ್ ಟ್ಯಾಗ್ ಅಂತ ಅಂದ್ರೆ ಏನು? ಸೊ ಕ್ವಶನ್ ಟ್ಯಾಗ್ ಅಂತ ಹೇಳ್ದೆ ಅಲ್ವಾ 1 ಮಾರ್ಕ್ಸ್ ಕ್ವಶನ್ ಅಂತ ಹೇಳಿ. ಹಾಗಂದ್ರೆ ಏನು, ಯಾವ ರೀತಿ ಇದನ್ನ ಮಾಡಬೇಕು? ಕ್ವಶನ್ ಟ್ಯಾಗ್ ಮೀನ್ಸ್ ಎ ಕ್ವಶನ್ ಟ್ಯಾಗ್ ಇಸ್ ಅ ಶಾರ್ಟ್ ಕ್ವಶನ್. ಇದೇನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಶಾರ್ಟ್ ಕ್ವಶನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಸ್ ಹಿ, ಇಸಂಟ್ ಹಿ, ಈ ತರ ಬಂದಿರುವಂತ ಒಂದು ಸ್ಮಾಲ್ ಕ್ವಶನ್ ಆಗಿರುತ್ತೆ. ಅಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಾವು ಹೇಳುವಂತ ಸ್ಟೇಟ್ಮೆಂಟಿನ ಎಂಡ್ ಅಲ್ಲಿ ಇರುತ್ತೆ. ಇಟ್ಸ್ ಅ ಶಾರ್ಟ್ ಕ್ವಶನ್ ಎಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್. ನಾವು ಕೊಡುವಂತ ಸ್ಟೇಟ್ಮೆಂಟಿನ ಎಂಡ್ ಅಲ್ಲಿ ಒಂದು ಸ್ಮಾಲ್ ಕ್ವಶನ್ ಇರುತ್ತೆ. ಅದಕ್ಕೆ ನಾವೇ ಕ್ವಶನ್ ಟ್ಯಾಗ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಕ್ವಶನ್ ಟ್ಯಾಗ್ ಇಸ್ ಅ ಶಾರ್ಟ್ ಕ್ವಶನ್, ಒಂದು ಸಿಂಪಲ್ ಕ್ವಶನ್ ಇರುತ್ತೆ ಎಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್. ಓಕೆ, ಹಾಗಾದ್ರೆ ಫಂಕ್ಷನ್ಸ್ ಏನು, ಯಾವ ತರ ಈ ಕ್ವಶನ್ ಟ್ಯಾಗ್ ವರ್ಕ್ ಮಾಡುತ್ತೆ? ಕ್ವಶನ್ ಟ್ಯಾಗ್ಸ್ ಆರ್ ಯೂಸ್ ವೆನ್ ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್ ಆರ್ ಕನ್ಫರ್ಮೇಶನ್. ಯಾವಾಗ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್ ಆರ್ ಕನ್ಫರ್ಮೇಶನ್. ನಮ್ಗೇನೋ ಒಂದು ಡೌಟ್ ಇರುತ್ತೆ, ಅಥವಾ ಇದು ಸರಿನಾ, ಒಪ್ಕೋಬೇಕಾ ಅನ್ನೋದು ಒಂದು ಡೌಟ್ ಇರುತ್ತೆ. ಆ ತರದ ಸಿಚುವೇಶನ್ ಅಲ್ಲಿ ನಾವು ಈ ಸ್ಮಾಲ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಂದು ಊಟ ಆಯ್ತಾ ಅಂತ ಕೇಳ್ತೀವಲ್ವಾ. ಲಾಸ್ಟಿಗೆ ಏನ್ ಮಾಡ್ತೀವಿ, ಆಗಿಲ್ವಾ ಅಂತ ಕೇಳ್ತೀವಲ್ವಾ. ಈ ಲಾಸ್ಟ್ ಅಲ್ಲಿ ನಾವು ಶಾರ್ಟ್ ಆಗಿ ಒಂದು ಕ್ವಶನ್ ಅನ್ನ ಕೇಳ್ತೀವಲ್ವಾ, ಅದಕ್ಕೆ ನಾವು ಕ್ವಶನ್ ಟ್ಯಾಗ್ ಅಂತ ಹೇಳ್ತೀವಿ. ಊಟ ಆಯ್ತಾ, ಆಗಿಲ್ವಾ, ಆ ತರ ಕೇಳ್ತೀವಲ್ವಾ, ಅದಕ್ಕೆ ನಾವು ಕ್ವಶನ್ ಟ್ಯಾಗ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ ನೋಡಿ ಯಾವ ತರ ಇರುತ್ತೆ ಅಂತ ಹೇಳಿ, ಒಂದು ಸ್ಮಾಲ್ ಎಕ್ಸಾಂಪಲ್. ಸೊ ನೋಡಿ, ರವಿ ಇಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ರವಿ ಇಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್, ಇಸಂಟ್ ಹಿ. ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಬಂದಿದೆ ಅಲ್ವಾ, ಇಸಂಟ್ ಹಿ ಅಂತ ಹೇಳಿ ಕ್ವಶನ್ ಮಾರ್ಕ್ ಬಂದಿದೆ. ಈ ಸ್ಮಾಲ್ ಟ್ಯಾಗಿಗೆ ಏನಂತ ಕರೀತಾರೆ, ಕ್ವಶನ್ ಟ್ಯಾಗ್. ನೋಡಿ ಇಲ್ಲಿ, ರವಿ ಇಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್, ಇಸಂಟ್ ಹಿ. ಈ ತರದ ಶಾರ್ಟ್ ಕ್ವಶನ್ ಗೆ ನಾವು ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಹಾಗಾದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ ಒಂದು ಶಾರ್ಟ್ ಕ್ವಶನ್ ಇರುತ್ತೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಎಂಡ್ ಅಲ್ಲಿ ಒಂದು ಸ್ಮಾಲ್ ಟ್ಯಾಗ್ ಇರುತ್ತೆ, ಅದಕ್ಕೆ ನಾವು ಕ್ವಶನ್ ಟ್ಯಾಗ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಏನೇನ್ ರೂಲ್ಸ್ ಇರುತ್ತೆ? ಸಿಂಪಲ್ ರೂಲ್ಸ್, ನಿಮ್ಮ ಎಕ್ಸಾಮಿನೇಷನ್ ಗೆ ಬರುವಂತ ಸಿಂಪಲ್ ರೂಲ್ಸ್ ಅನ್ನ ಮಾತ್ರ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ. ಲಾಸ್ಟ್ ಎಂಡಿಂಗ್ ಅಲ್ಲಿ ಸ್ವಲ್ಪ ರೂಲ್ಸ್ ಅನ್ನ ಕೊಟ್ಟಿರ್ತೀನಿ. ನಿಮಗೆ ಇಂಪಾರ್ಟೆಂಟ್ ಆಗಿ ಏನೇನ್ ಬೇಕೋ ಆ ರೂಲ್ ಅನ್ನ ನಾವಿಲ್ಲಿ ನೋಡೋಣ ಯಾವ ತರ ಇರುತ್ತೆ. ಹಾಗಾದ್ರೆ ಸಿಂಪಲ್ ರೂಲ್ಸ್ ಫಾರ್ ಕ್ವಶನ್ ಟ್ಯಾಗ್, ಏನೇನ್ ರೂಲ್ಸ್ ಗಳನ್ನ ನಾವು ಅಂದ್ರೆ ಬೇಸಿಕಲಿ ಏನೇನ್ ರೂಲ್ಸ್ ಅನ್ನ ನೋಡ್ಬೇಕಾಗತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ರೂಲ್ 1, ದ ಸೆಂಟೆನ್ಸ್ ಎಂಡ್ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಇನ್ ದ ಸೇಮ್ ಟೆನ್ಸ್. ಏನಿರ್ಬೇಕಪ್ಪ ಅಂತ ಹೇಳಿದ್ರೆ ಕೊಟ್ಟಿರುವಂತ ಸೆಂಟೆನ್ಸ್ ಆಗಿರ್ಬೋದು, ಕೊಟ್ಟಿರುವಂತ ಕ್ವಶನ್ ಟ್ಯಾಗ್ ಇರಬಹುದು, ನಾವು ಮಾಡುವಂತ ಕ್ವಶನ್ ಟ್ಯಾಗ್ ಆಗಿರ್ಬೋದು, ಇವೆರಡು ಕೂಡ ಸೇಮ್ ಟೆನ್ಸ್ ಅಲ್ಲಿ ಇರ್ಬೇಕು. ಪ್ರೆಸೆಂಟ್ ಅಲ್ಲಿ ಇದ್ರೆ ಪ್ರೆಸೆಂಟ್ ಅಲ್ಲೇ ಇರಬೇಕು, ಪಾಸ್ಟ್ ಅಲ್ಲಿ ಇದ್ರೆ ಪಾಸ್ಟ್ ಅಲ್ಲೇ ಇರಬೇಕು, ಫ್ಯೂಚರ್ ಅಲ್ಲಿ ಇದ್ರೆ ಫ್ಯೂಚರ್ ಅಲ್ಲೇ ಇರಬೇಕು. ಅದೇ ತರ ಏನ್ ಟೆನ್ಸ್ ಅಲ್ಲಿ ಇರುತ್ತೋ ಅದೇ ಟೆನ್ಸ್ ಜೊತೆಗೆ ಮ್ಯಾಚ್ ಆಗ್ತಾ ಇರಬೇಕು. ಎಕ್ಸಾಂಪಲ್ ನೋಡಿ, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಸ್ಟೂಡೆಂಟ್ ಅಂತ ಇದೆ ಅಲ್ವಾ. ಇಲ್ಲೇನಿದೆ, ಅರೆಂಟ್ ಐ ಅಂತ ಹೇಳಿ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಆಮ್ ಅನ್ನೋದು, ಆಮ್ ಅಂತ ಹೇಳಿದ್ರೆ ಇಲ್ಲಿ ಈಸ್ ಇದೆ ಅಂತ ಅಲ್ವಾ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೇ ಆಮ್ ಇದ್ರೂ ಕೂಡ ನೀವು ಅಮೆಂಟ್ ಅಂತ ಬಳಸೋ ಹಾಗಿಲ್ಲ, ಅರೆಂಟ್ ನ ಯೂಸ್ ಮಾಡ್ಬೇಕಾಗುತ್ತೆ. ಇದು ಕೂಡ ಒಂದು ರೂಲ್ ಆಗಿರುತ್ತೆ. ಆಮ್ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಏನ್ ಕ್ವಶನ್ ಟ್ಯಾಗ್ ಅನ್ನ ಹಾಕ್ಬೇಕಾಗುತ್ತೆ, ಅರೆಂಟ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಆಮ್ ಅನ್ನೋದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಇಲ್ಲಿ ಆರ್ ಅನ್ನೋದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಎರಡೂ ಕೂಡ ಮ್ಯಾಚ್ ಆಗ್ತಿದೆ ಅಲ್ವಾ. ಸೊ ಹಾಗಾದ್ರೆ ಸೆಂಟೆನ್ಸ್ ಅಂದ್ರೆ ಯಾವುದು, ಕ್ವಶನ್ ಟ್ಯಾಗ್ ಯಾವ ಅಂದ್ರೆ ಯಾವುದು, ನಿಮ್ಗೆ ಡೌಟ್ ಬರುತ್ತೆ ಅಲ್ವಾ. ನೋಡಿ, ಇಲ್ಲಿ ಐ ಆಮ್ ಎ ಸ್ಟೂಡೆಂಟ್ ಅಂತ ಇದೆ ಅಲ್ವಾ. ಸೊ ಇದೇನಾಗಿರುತ್ತೆ, ಸೆಂಟೆನ್ಸ್ ಆಗಿರುತ್ತೆ. ಇದನ್ನ ನಾವು ಸೆಂಟೆನ್ಸ್ ಅಂತ ಕರಿತೀವಿ, ಇದನ್ನ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಎರಡು ಕೂಡ ಸೇಮ್ ಟೆನ್ಸ್ ಅಲ್ಲಿ ಇದೆ ಅಲ್ವಾ. ಇಲ್ಲಿ ಆಮ್ ಇದೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಇಲ್ಲಿ ಆರ್ ಇದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್. ಫಸ್ಟ್ ರೂಲ್ ಏನು, ದ ಸೆಂಟೆನ್ಸ್ ಅಂಡ್ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಇನ್ ದ ಸೇಮ್ ಟೆನ್ಸ್. ಎರಡು ಕೂಡ ಒಂದೇ ಟೆನ್ಸ್ ಅಲ್ಲಿ ಇರಬೇಕು. ಇದು ಫಸ್ಟ್ ರೂಲ್ ಆಗುತ್ತೆ. ಸೆಕೆಂಡ್ ರೂಲ್,
If the sentence is positive, the question tag will be negative. If the sentence is negative, the question tag will be positive. ನೋಡಿ, the sentence ಅಂದ್ರೆ ಈ ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿ ಇದ್ರೆ ಕ್ವಶನ್ ಟ್ಯಾಗು ನೆಗೆಟಿವ್ ಬರಬೇಕಂತೆ. ಇಫ್ ದ ಸೆಂಟೆನ್ಸ್ ಇಸ್ ನೆಗೆಟಿವ್, ಕೊಟ್ಟಿರುವಂತ ಸೆಂಟೆನ್ಸ್ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಇದು ಸೆಕೆಂಡ್ ರೂಲ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಪಾಸಿಟಿವ್ ಟು ನೆಗೆಟಿವ್. ಇಲ್ಲಿ ಪಿ ಅಂತ ಹೇಳಿದ್ರೆ ಪಾಸಿಟಿವ್, ಎನ್ ಅಂತ ಹೇಳಿದ್ರೆ ನೆಗೆಟಿವ್. ಪಾಸಿಟಿವ್ ಟು ನೆಗೆಟಿವ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಯು ಆರ್, ಇದು ಪಾಸಿಟಿವ್ ಅಲ್ವಾ, ಪಾಸಿಟಿವ್ ಇದೆ. ಇಲ್ಲೇನಾಯ್ತು, ಅರೆಂಟ್ ಅನ್ನೋದು ಬಂತು, ನೆಗೆಟಿವ್ ಆಯ್ತಲ್ವಾ. ಸೊ ಇದು ಈ ತರ ಇರ್ಬೇಕು. ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಇರಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇರಬೇಕು. ಇದು ಪಿ ಆಗ್ಬೇಕಿತ್ತು. ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್. ಇಲ್ಲಿ ಆರ್ ಇದೆ, ಅರೆಂಟ್ ಆಯ್ತು. ಇಲ್ಲಿ ಅರೆಂಟ್ ಇದೆ, ನೆಗೆಟಿವ್ ಇದೆ, ಇಲ್ಲಿ ಆರ್ ಯು ಅಂತ ಹೇಳಿ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಇನ್ ಕೇಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೂಲ್ ಬರುತ್ತೆ, ನೀವು ಟ್ಯಾಗ್ ಅನ್ನ ಆಡ್ ಮಾಡೋದಕ್ಕೆ. ಹೆಲ್ಪಿಂಗ್ ವರ್ಬ್ ನಾಟ್, ನಾಟ್ ಅನ್ನ ಇಲ್ಲಿ ಶಾರ್ಟ್ ಆಗಿ ಎನ್ ಅಪಾಸ್ಟ್ರೋಫಿ ಟಿ ಅಂತಾನೆ ಬರಿಬೇಕಾಗುತ್ತೆ, ನಾಟ್ ಅಂತ ಮೆನ್ಷನ್ ಮಾಡೋ ಹಾಗಿಲ್ಲ. ಹೆಲ್ಪಿಂಗ್ ವರ್ಬ್ ನಾಟ್ ಪ್ಲಸ್ ಪ್ರೊನೌನ್, ಇದು ಪಾಸಿಟಿವ್ ಇದ್ರೆ ನಾವು ಹಾಕುವಂತ ಒಂದು ರೂಲ್ ಆಗಿರುತ್ತೆ. ಇನ್ ಕೇಸ್ ನೆಗೆಟಿವ್ ಇದೆ ಅಂತ ಹೇಳಿದ್ರೆ, ಸೆಂಟೆನ್ಸ್ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ನಮಗೆ ಕ್ವಶನ್ ಟ್ಯಾಗ್ ಏನ್ ರೂಲ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಅಂತ ಬರುತ್ತೆ. ಇದೆರಡು ರೂಲ್ ಆಗಿರುತ್ತೆ. ಈ ತರ ನಾವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಯಾವ ತರ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ. ರೂಲ್ ನಂಬರ್ 3 ಯಾವ ತರ ಇರುತ್ತೆ ನೋಡಿ. ಪ್ರೊನೌನ್ಸ್ ಮಸ್ಟ್ ಆಲ್ವೇಸ್ ಬಿ ಯೂಸ್ಡ್ ಇನ್ ಕ್ವಶನ್ ಟ್ಯಾಗ್. ಪ್ರೊನೌನ್ಸ್ ಯಾವಾಗ್ಲೂ ಕೂಡ, ಪ್ರೊನೌನ್ಸ್ ಮಸ್ಟ್ ಆಲ್ವೇಸ್ ಬಿ ಯೂಸ್ಡ್ ಇನ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅಲ್ಲಿ ಒಂದು ಪ್ರೊನೌನ್ ಮಸ್ಟ್ ಅಂಡ್ ಶುಡ್ ಇರಬೇಕಾಗಿರುತ್ತೆ. ಅಂದ್ರೆ ಯಾವ್ದು ಬರುತ್ತೆ ಅಂತ ಹೇಳಿ ನೋಡಿ ಅಲ್ಲಿ ನಾವು ಆಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, ಕವಿತಾ ಇಸಂಟ್ ಅಲ್ವಾ, ಕವಿತಾ ಇಸಂಟ್ ಅಂತ ಇದೆ. ಈ ಶಿ ಇಲ್ಲೊಂದು ಪ್ರೊನೌನ್ ಬಂದಿದೆ ಅಲ್ವಾ, ಈ ಟ್ಯಾಗ್ ಅಲ್ಲಿ ಏನಿರ್ಬೇಕು, ಒಂದು ಪ್ರೊನೌನ್ ಮಸ್ಟ್ ಅಂಡ್ ಶುಡ್ ಇರ್ಬೇಕಾಗತ್ತೆ. ಕವಿತಾ ಈಸ್, ಇಸಂಟ್ ಶಿ, ಇಲ್ಲೂ ಕೂಡ ಇದೆ ಅಲ್ವಾ ಪ್ರೊನೌನ್. ಸೊ ಈ ತರ ಬರ್ಬೇಕಾಗುತ್ತೆ. ಈ 3 ರೂಲು ನಿಮಗೆ ಬೇಸಿಕ್ ರೂಲ್ ಆಗಿರುತ್ತೆ. ಕೆಲವೊಂದಿಷ್ಟು ರೂಲ್ಗಳನ್ನ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್, ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂತ ಒಂದು ರೂಲ್ ಆಗಿರುತ್ತೆ. ನಿಮ್ಮ ಎಕ್ಸಾಮಿಗೆ ರಿಲೇಟೆಡ್ ಆಗಿರುವಂತ ಒಂದಿಷ್ಟು ರೂಲ್ ಆಗಿರುತ್ತೆ. ಇದ್ರ ಮೇಲೆ ಆಲ್ಮೋಸ್ಟ್ ಈಗ ಕೇಳಿರುವಂತ ಕ್ವಶನ್ ಪೇಪರ್ಸ್ ಅಲ್ಲಿ ಎಲ್ಲದೂ ಕೂಡ ಇದ್ರ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಅರೈಸ್ ಮಾಡಿದ್ದಾರೆ. ಇದಕ್ಕಿಂತ ಜಾಸ್ತಿ ರೂಲ್ಸ್ ಗಳು ಕೂಡ ಬರುತ್ತೆ. ಅದನ್ನ ಲಾಸ್ಟ್ ಎಂಡಿಂಗ್ ಅಲ್ಲಿ ನಾನು ನಿಮ್ಗೆ ಒಂದ್ಸರಿ ನೋಟ್ ತರ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಇವಾಗೇನು ರೂಲ್ 1 ಅಂತ ಹೇಳಿದ್ರೆ, ಸೆಂಟೆನ್ಸ್ ಅಂಡ್ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಇನ್ ದ ಸೇಮ್ ಟೆನ್ಸ್. ಸೆಂಟೆನ್ಸ್ ಮತ್ತೆ ಕ್ವಶನ್ ಟ್ಯಾಗ್ ಒಂದೇ ಟೆನ್ಸ್ ಅಲ್ಲಿ ಇರಬೇಕು. ಸೆಂಟೆನ್ಸು ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗು ನೆಗೆಟಿವ್ ಅಲ್ಲಿ ಇರಬೇಕು. ಸೆಂಟೆನ್ಸು ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಅಲ್ಲಿ ಇರಬೇಕು. ರೂಲ್ ನಂಬರ್ 3 ಏನು ಅಂತ ಹೇಳಿದ್ರೆ, ಕ್ವಶನ್ ಟ್ಯಾಗ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಪ್ರೊನೌನ್ ಯೂಸ್ ಮಾಡಬೇಕು. ಇದು 3 ರೂಲ್ ಅನ್ನು ನಾವು ಕರೆಕ್ಟ್ ಆಗಿ ಫಾಲೋ ಮಾಡೋಣ. ಹಾಗಾದ್ರೆ ಯಾವ ತರ ನಾವು ಕ್ವಶನ್ ಟ್ಯಾಗ್ ಅನ್ನ ಹಾಕಬೇಕು, ಅದಕ್ಕೊಂದಿಷ್ಟು ಸ್ಟೆಪ್ಸ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಏನೇನ್ ಮಾಡ್ಬೇಕು, ಯಾವ ಸ್ಟೆಪ್ ಆದ್ಮೇಲೆ ಯಾವ್ದು ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಏನೇನ್ ಸ್ಟೆಪ್ ಅಂತ ಹೇಳಿ ನಾವು ನೋಡೋಣ. ಫಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಐಡೆಂಟಿಫೈ ವೆದರ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ ತಕ್ಷಣ, ಕ್ವಶನ್ ಟ್ಯಾಗ್ ನಾವು ಮಾಡಬೇಕು ಅಂದ ತಕ್ಷಣ ಫಸ್ಟ್ ಸ್ಟೆಪ್ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೆಂಟೆನ್ಸು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ ಕೊಟ್ಟ ತಕ್ಷಣ. ಸ್ಟೆಪ್ 2 ಏನು ಅಂತ ಹೇಳಿದ್ರೆ, ಶುಡ್ ಅಬ್ಸರ್ವ್ ದ ಸೆಂಟೆನ್ಸ್ ಹ್ಯಾಸ್ ಆಕ್ಸಿಲರಿ ಆರ್ ಹೆಲ್ಪಿಂಗ್ ಆರ್ ಮಾಡಲ್ ಅಬ್ಸ್. ಕೊಟ್ಟಿರುವಂತ ಸೆಂಟೆನ್ಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಪಾಸಿಟಿವ್ ನೆಗೆಟಿವ್ ಅಂತ ಚೆಕ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಸೆಂಟೆನ್ಸ್ ಹ್ಯಾಸ್ ಆಕ್ಸಿಲರಿ ಆರ್ ಹೆಲ್ಪಿಂಗ್. ಆಕ್ಸಿಲರಿ ವರ್ಬ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ನಾವು ಕರಿತೀವಿ, ಎರಡು ಕೂಡ ಒಂದೇ. ಆಕ್ಸಿಲರಿ ಹೆಲ್ಪಿಂಗ್, ಈಸ್ ವಾಸ್ ಆರ್ ವರ್ ಅಂತ ಕರಿತೀವಿ ಅಲ್ವಾ, ಅದನ್ನ ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಹ್ಯಾಸು, ಹ್ಯಾವು, ಹ್ಯಾಡು, ಹ್ಯಾವ್ ಫಾರ್ಮ್ ಆಗಿರ್ಬೋದು, ಇದೆಲ್ಲ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಮಾಡಲ್ ವರ್ಬ್ಸ್ ಕ್ಯಾನು, ಕುಡ್, ಶೆಲ್, ವಿಲ್ ನೋಡಿ ಯಾವ್ಯಾವ್ದು ಅಂತ ಹೇಳಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಆಕ್ಸಿಲರಿ ವರ್ಬ್ಸ್ ಗೆ ಈಸ್, ವಾಸ್, ಆರ್, ವರ್ ಅಂತ ಬರುತ್ತೆ ಅಲ್ವಾ. ಅದೇ ತರ ಮಾಡಲ್ ವರ್ಬ್ಸ್ ಗೆ ಕ್ಯಾನ್, ಕುಡ್, ಶಲ್, ವಿಲ್, ಹ್ಯಾಸ್, ಹ್ಯಾವ್ ಎಕ್ಸೆಟ್ರಾ. ಈ ತರ ಏನು, ಇದು ಪಾಸಿಟಿವ್ ಅಲ್ಲಿ ಇದೆ, ಇದು ನೆಗೆಟಿವ್, ಅದನ್ನ ಚೇಂಜ್ ಮಾಡಿದ್ದೀನಿ. ಇಸಂಟ್, ವಾಸಂಟ್, ಅರೆಂಟ್, ವರೆಂಟ್, ಕೆನಾಟ್, ಕುಡ್, ಕಾಂಟ್, ಕುಡ್, ಶಾಂಟ್, ಓಂಟ್, ಹ್ಯಾಸಂಟ್, ಹ್ಯಾವಂಟ್. ಸೊ ಈ ತರ ಏನಾಗುತ್ತೆ, ಈ ತರ ವರ್ಡ್ಸ್ ಇದೆಯಾ ಅಂತ ಹೇಳಿ ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ ಚೆಕ್ ಮಾಡ್ಬೇಕು. ಫಸ್ಟ್ ಸ್ಟೆಪ್ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೆಕೆಂಡ್ ಸ್ಟೆಪ್ ಅಬ್ಸರ್ವ್ ದ ಸೆಂಟೆನ್ಸ್ ಹ್ಯಾಸ್ ಹೆಲ್ಪಿಂಗ್ ಆಫ್ ಮಾಡಲ್ ವರ್ಬ್ಸ್. ಇವೆರಡು ಇದೆಯಾ ಅಂತ ಸೆಕೆಂಡ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಥರ್ಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ವರ್ಬ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದ ಸೆಂಟೆನ್ಸ್, ಡೂ, ಡಸ್, ಡಿಡ್ ಆರ್ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್. ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸ್ಟೆಪ್ 3 ಅಲ್ಲಿ ಇನ್ ಕೇಸ್ ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ವರ್ಬ್ಸ್ ಆರ್ ಮಿಸ್ಸಿಂಗ್, ಇನ್ ಕೇಸ್ ಇದು ಯಾವುದು ಸೆಕೆಂಡ್ ಸ್ಟೆಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈ ಹೆಲ್ಪಿಂಗ್ ವರ್ಬ್ಸ್ ಆಗಿರ್ಬೋದು ಅಥವಾ ಮಾಡಲ್ ವರ್ಬ್ಸ್ ಆಗಿರ್ಬೋದು, ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ
ಥರ್ಡ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಡೂ ಡಸ್ ಡಿಡ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಯಾವ ತರ ಇದನ್ನ ಯೂಸ್ ಮಾಡ್ಬೇಕು, ಹ್ಯಾವ್ ಹ್ಯಾಸ್ ದಟ್ ಮೀನ್ಸ್ ಹೆಲ್ಪಿಂಗ್ ವರ್ಬು ಮಾಡಲ್ ವರ್ಬ್ಸ್ ಬಂದವಾಗ ಯಾವ ತರ ಯೂಸ್ ಮಾಡ್ಬೇಕು, ಇನ್ ಕೇಸ್ ಆ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಮಾಡಲ್ ವರ್ಬ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ತರ ಮಾಡ್ಬೇಕು. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ನಾನಿಲ್ಲಿ ನೆಕ್ಸ್ಟ್ ಕೊಡ್ತಾ ಹೋಗಿದ್ದೀನಿ, ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಸ್ಟೆಪ್ 3 ಸ್ಟೆಪ್ ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ಸೆಂಟೆನ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ. ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಆಕ್ಸಿಲರಿ ವರ್ಬ್ ಅಥವಾ ಮಾಡಲ್ ವರ್ಬ್ಸ್ ಇದೆಯಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಥರ್ಡ್ ಒನ್ ಏನು ಅಂತ ಹೇಳಿದ್ರೆ ಇನ್ ಕೇಸ್ ಹೆಲ್ಪಿಂಗ್ ವರ್ಬು ಮಾಡಲ್ ವರ್ಬ್ಸ್ ಇಲ್ಲ ಅಂತ ಹೇಳಿದ್ರೆ ಡೂ ಡಿಡ್ ಡಸ್ ನ ನೀವು ಯೂಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಡೂ ಫಾರ್ಮ್ ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದೇ ರನ್ ಫಾಸ್ಟ್, ಡೋಂಟ್ ದೇ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಇಲ್ಲ ಅಲ್ವಾ, ಸೊ ಇಲ್ಲಿ ನಾವು ಡೋಂಟ್ ದೇ ಅಂತ ಯೂಸ್ ಮಾಡಿದ್ವಿ. ಸೊ ಇದು ಯಾವ ತರ ಬರುತ್ತೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ ಇದನ್ನ ಎಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ ಅಲ್ವಾ. ಸೊ ಇದರಲ್ಲಿ ಏನ್ ಬರುತ್ತೆ ಕ್ವಶನ್ ನೋಡಿ, ಚೂಸ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿ ಇದೆ. ಸೊ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಆಪ್ಷನ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ಒಂದು ಆ ಸೆಂಟೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಿ ನೀವು ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಒಂದು ಬ್ಲಾಂಕ್ ಕೊಟ್ಟಿದ್ದಾರೆ, ಅದರಲ್ಲೇ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ಇದು ನಿಮ್ಗೆ ಕೇಳುವಂತ ಒಂದು ಕ್ವಶನ್ ಆಗಿರುತ್ತೆ. 4 ಆಪ್ಷನ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ನಾನು ಆಪ್ಷನ್ ಮೆನ್ಷನ್ ಮಾಡಿಲ್ಲ. ಯಾವ ತರ ಅದನ್ನ ನೋಡ್ಬೇಕು ಅನ್ನೋದನ್ನ ಮಾತ್ರ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಸತೀಶ್ ಈಸ್ ನಾಟ್ ಇಂಟರೆಸ್ಟೆಡ್ ಇನ್ ಮ್ಯೂಸಿಕ್. ಸತೀಶ್ ಈಸ್ ನಾಟ್ ಇಂಟರೆಸ್ಟೆಡ್ ಇನ್ ಮ್ಯೂಸಿಕ್, ಇದು ಕೊಟ್ಟಿರುವಂತ ಸೆಂಟೆನ್ಸ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಇದು ಸೆಂಟೆನ್ಸ್, ನಾವು ಹಾಕ್ಬೇಕಾಗಿರೋದೇನು ಕ್ವಶನ್ ಟ್ಯಾಗ್ ಅನ್ನ ನಾವು ಹಾಕ್ಬೇಕಾಗಿರುತ್ತೆ. ಫಸ್ಟ್ ಸ್ಟೆಪ್ ಏನ್ ಹೇಳಿದೆ ನಾನು, ಸ್ಟೆಪ್ 1 ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಫಸ್ಟ್ ಸ್ಟೆಪ್ ಏನು, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಯಾವ ತರ ಹಾಗಾದ್ರೆ ಐಡೆಂಟಿಫೈ ಮಾಡ್ಬೇಕಾಗತ್ತೆ ನಾವು, ಈ ಸೆಂಟೆನ್ಸ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕಲ್ವಾ. ಸತೀಶ್ ಈಸ್ ನಾಟ್ ಇಂಟರೆಸ್ಟೆಡ್ ಇನ್ ಮ್ಯೂಸಿಕ್, ಯಾವ ತರ ಇದು ಪಾಸಿಟಿವ್ ನೆಗೆಟಿವ್ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀವಿ ನೋಡಿ. ಸೆಂಟೆನ್ಸ್ ಅಲ್ಲಿ ನೋ, ನೆವರ್, ನಾಟ್, ನಥಿಂಗ್, ನೋಬಡಿ, ನೋ ಒನ್, ನನ್, ನೋ ಹಿಯರ್, ಈ ತರ ಒಂದಿಷ್ಟು ಸೆಂಟೆನ್ಸ್ ಗಳು ಬರುತ್ತೆ. ನೆವರ್ ಆ ತರ ಸೆಂಟೆನ್ಸ್ ಗಳು ವರ್ಡ್ಸ್ ಗಳು ಬಂದಿರುತ್ತೆ. ಈ ವರ್ಡ್ಸ್ ಗಳು ಸೆಂಟೆನ್ಸ್ ಅಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಇದನ್ನ ನಾವು ಏನಂತ ಕರಿತೀವಿ, ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಇನ್ನ ಒಂದಿಷ್ಟು ವರ್ಡ್ಸ್ ಗಳು ಬರುತ್ತೆ, ಬೇರ್ಡ್ ಅಂತ ಹೇಳಿ ಒಂದಿಷ್ಟು ಬರುತ್ತೆ, ಆ ತರದ ವರ್ಡ್ಸ್ ಗಳು. ಆಮೇಲೆ ನೋ ಲಾಂಗರ್ ಅಂತ ಬರುತ್ತೆ. ಈ ತರದ ಒಂದಿಷ್ಟು ವರ್ಡ್ಸ್ ಗಳು ಬಂದವಾಗ ಇದನ್ನ ನಾವ್ ಏನಂತ ಕರಿತೀವಿ, ನೆಗೆಟಿವ್. ಈ ಸೆಂಟೆನ್ಸ್ ಅಲ್ಲಿ ಇದೆಯಾ ಇಲ್ಲ ನೋಡೋಣ. ಸತೀಶ್ ಇಸ್ ನಾಟ್ ಇಂಟರೆಸ್ಟೆಡ್ ಇನ್ ಮ್ಯೂಸಿಕ್, ಇಲ್ಲಿ ನಾಟ್ ಅಂತ ಇದೆ ಅಲ್ವಾ. ಸೊ ನಾಟ್ ಅಂತ ಬಂದಿದೆ ಅಂತ ಹೇಳಿದ್ರೆ ಇದು ಯಾವ ಸೆಂಟೆನ್ಸ್ ಆಗಿರುತ್ತೆ, ಹಾಗಾದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ಗೊತ್ತಾಯ್ತು ಅಲ್ವಾ. ಫಸ್ಟ್ ಸ್ಟೆಪ್ ನಾವು ಐಡೆಂಟಿಫೈ ಮಾಡಿದ್ವಿ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಏನಿದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿ ಗೊತ್ತಾಯ್ತು. ನಮಗೆ ನೆಗೆಟಿವ್ ಅಂದ ತಕ್ಷಣ ಏನ್ ಗೊತ್ತಾಗುತ್ತೆ, ಇದು ಕ್ವಶನ್ ಟ್ಯಾಗ್ ಪಾಸಿಟಿವ್ ಅಲ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆಪ್ಷನ್ ಕೊಟ್ಟವಾಗ ಈ ಫಸ್ಟ್ ಸ್ಟೆಪ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ, ಇದು ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ನಿಮಗೆ ಪಾಸಿಟಿವ್ ಇರಬೇಕು. ಇನ್ ಕೇಸ್ ನೆಗೆಟಿವ್ ಆಪ್ಷನ್ ಕೊಟ್ಟಿದ್ರೆ ನೀವು ಆಟೋಮೆಟಿಕಲಿ ಅದನ್ನ ರಿಮೂವ್ ಮಾಡ್ಕೋಬಹುದು ಅಲ್ವಾ. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ನಾವು, ಫಸ್ಟ್ ಸ್ಟೆಪ್ ಆಯ್ತು ನೆಗೆಟಿವ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಅಬ್ಸರ್ವ್ ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ವರ್ಬ್ಸ್. ಈ ಕೊಟ್ಟಿರುವಂತ ಒಂದು ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬು ಮಾಡಲ್ ವರ್ಬು ಇದೆಯಾ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕಾಗತ್ತೆ. ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ವರ್ಬ್ಸ್ ಯಾವ್ದಾದ್ರು ಒಂದಿದ್ರು ಸಾಕು, ನಾವು ಈಸಿಯಾಗಿ ಅದನ್ನ ಕ್ವಶನ್ ಟ್ಯಾಗ್ ಅನ್ನ ಮಾಡಬಹುದು. ಸೊ ಯಾವ ತರ ನಾವು ಇದನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ, ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲ ಅಂತ ಹೇಳಿ. ಫಸ್ಟ್ ಇದು ನಮಗೆ ಗೊತ್ತೇ ಇದೆ, ಸತೀಶ್ ಅನ್ನೋನ್ ಏನಾಗ್ತಾನೆ ಸಬ್ಜೆಕ್ಟ್ ಆಗ್ತಾನೆ. ಇಲ್ಲಿ ನೋಡಿ ಈಸ್ ಅನ್ನೋ ಒಂದು ವರ್ಡ್ ಇದೆ ಅಲ್ವಾ, ಇದೇನಾಗುತ್ತೆ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಟೆನ್ಸ್ ಕೂಡ ಸೇಮ್ ಇರಬೇಕು ಅಂತ ರೂಲ್ ಇದೆ ಅಲ್ವಾ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಹಾಗಾದ್ರೆ ನಮ್ಗೆ ಕ್ವಶನ್ ಟ್ಯಾಗ್ ಯಾವ್ದ್ರಲ್ಲಿ ಬರಬೇಕು, ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರಬೇಕು. ಗೊತ್ತಾಗುತ್ತಲ್ವಾ. ಸೊ ಇಲ್ಲಿ ನಾಟ್ ಇದೆ, ಇದು ನೆಗೆಟಿವ್ ಅಂತ ಗೊತ್ತಾಯ್ತು ನಮ್ಗೆ. ಇಂಟರೆಸ್ಟೆಡ್ ಇದು ಮೈನ್ ವರ್ಬ್ ಅಂತ ಹೇಳಿ ಕರಿತೀವಿ. ಇನ್ ಮ್ಯೂಸಿಕ್ ಇದು ಆಬ್ಜೆಕ್ಟ್ ಆಗಿರುತ್ತೆ. ಈ ತರ ನಾವು ನೋಡ್ಕೋಬೇಕಾಗುತ್ತೆ. ನಮಗೆ ಬೇಕಾಗಿರೋದು ಇದಷ್ಟೇ, ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ ಮಾಡಲ್ ವರ್ಬ್ಸ್ ಗೊತ್ತಿದೆ ಅಲ್ವಾ. ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿದ್ರೆ ಈಸ್, ವಾಸ್, ಆರ್, ವರ್ ಅಂತ ಹೇಳಿ ಕರಿತೀವಿ. ಇದಿದ್ರು ಓಕೆ. ಮಾಡಲ್ ವರ್ಬ್ಸ್ ಕ್ಯಾನು, ಕುಡ್ಡು, ವಿಲ್ಲು, ಶಲ್ಲು ಈ ತರ ಇದ್ರು ಓಕೆ, ಯಾವ್ದಾದ್ರು ಒಂದಿದ್ರು ಸಾಕು. ಹಾಗಾದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗಿರುತ್ತೆ, ಈಸ್ ಆಗಿರುತ್ತೆ. ಇದು ನೆಗೆಟಿವ್ ಅಂತ ಗೊತ್ತಾಯ್ತು ನಮ್ಗೆ, ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಅಂತ ಗೊತ್ತಾಯ್ತು. ನಾವು ಸ್ಟೆಪ್ 3ಗೆ ಹೋಗುವಂತ ನೆಸೆಸಿಟಿ ಇಲ್ಲ. ಹೆಲ್ಪಿಂಗ್ ವರ್ಬ್ ಇದೆ ಅಂತ ಹೇಳಿದ್ರೆ ನಾವ್ ಇಲ್ಲೇ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೋಡಿ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ನಾನೊಂದು ಫಾರ್ಮುಲಾ ಹೇಳ್ದೆ ಅಲ್ವಾ, ಏನಿರ್ಬೇಕು, ಹೆಲ್ಪಿಂಗ್ ವರ್ಬ್ ಪ್ಲಸ್
ಪ್ರನೌನ್ ಇರಬೇಕು. ಅದೇ ಪಾಸಿಟಿವ್ ಇದ್ರೆ ಇಲ್ಲಿ ನಾಟ್ ಬರ್ತಾ ಇತ್ತು. ನಮಗೆ ಆಲ್ರೆಡಿ ಸೆಂಟೆನ್ಸ್ ಯಾವ್ದ್ರಲ್ಲಿದೆ, ನೆಗೆಟಿವ್ ಅಲ್ಲಿದೆ. ರೂಲೇ ಇದೆ ಅಲ್ವಾ, ಇನ್ ಕೇಸ್ ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರಬೇಕು ಅಂತ ಹೇಳಿ. ಹೆಲ್ಪಿಂಗ್ ವರ್ಬ್ ಏನಿದೆ ನಮ್ಗಿಲ್ಲಿ, ಈಸ್ ಇದೆ ಅಲ್ವಾ, ಸೊ ಅದನ್ನ ಹಾಕೊಂಡ್ವಿ, ಈಸನ್ನ ಹಾಕೊಂಡ್ವಿ. ಓಕೆನಾ, ಹೆಲ್ಪಿಂಗ್ ವರ್ಬ್ ಅಲ್ಲಿ ಈಸ್ ಆಯ್ತು. ಓಕೆ, ಮತ್ತೇನ್ ಹೇಳಿದ್ವಿ ರೂಲಲ್ಲಿ ನಾವು, ಕ್ವಶನ್ ಟ್ಯಾಗ್ ಶುಡ್ ಹ್ಯಾಸ್ ಪ್ರನೌನ್ ಅಂತ ಹೇಳಿದ್ವಿ ಅಲ್ವಾ. ಇಲ್ಲೇನ್ ಪ್ರನೌನ್ ಬರುತ್ತೆ ನೋಡ್ಕೋಬೇಕು. ಸತೀಶ್ ಈಸ್ ನಾಟ್ ಇಂಟರೆಸ್ಟೆಡ್ ಇನ್ ಮ್ಯೂಸಿಕ್ ಅಂತ ಕ್ವಶನ್ ಇದೆ ಅಲ್ವಾ. ಇಲ್ಲಿ ಪ್ರನೌನ್ ಯಾವ ಜೆಂಡರ್ ಬರುತ್ತೆ ನೋಡಿ. ಸತೀಶ್ ಅನ್ನೋನು ಯಾವ ಜೆಂಡರ್ ಬರ್ತಾನೆ, ಮಸ್ಕ್ಯುಲೈನ್ ಅಲ್ವಾ. ಮಸ್ಕ್ಯುಲೈನ್ ಅಂತ ಹೇಳಿದ್ರೆ ಏನಾಗುತ್ತೆ, ಹಿ ಅಂತ ಹೇಳಿ ನಾವಿಲ್ಲಿ ಯೂಸ್ ಮಾಡಿದ್ವಿ. ಅವನು, ಸತೀಶ್ ಅನ್ನೋದು ಅವನಂತಾನೆ, ಸೊ ಅದನ್ನ ನಾವು ಪ್ರನೌನ್ ಏನ್ ಹಾಕಿದ್ವಿ, ಹಿ ಅಂತ ಹೇಳಿ ಹಾಕಿದ್ವಿ. ಇನ್ ಕೇಸ್ ಇಲ್ಲಿ ಗರ್ಲ್ ನೇಮ್ ಇದ್ದಿದ್ರೆ ಶಿ ಅಂತ ತಗೋತಿದ್ವಿ ಪ್ರನೌನ್. ಇಲ್ಲಿ ಜೆಂಡರು ಮೇಲ್ ಆಗಿರೋದ್ರಿಂದ ನಾವೇನ್ ತಗೊಂಡ್ವಿ, ಹಿ ಅಂತ ತಗೊಂಡ್ವಿ. ಹಾಗಾದ್ರೆ ನಮ್ಮ ಆನ್ಸರ್ ಏನಾಯ್ತು, ಇಲ್ಲಿ ಈಸಿ ಅನ್ನೋದು ನಮ್ಮ ಆನ್ಸರ್ ಆಯ್ತು. ತುಂಬಾ ಈಸಿ ಆಗಿದೆ ಅಲ್ವಾ. ಕ್ವಶನ್ ಮಾರ್ಕು ಮಸ್ಟ್ ಅಂಡ್ ಶುಡ್ ನೀವು ಬರಿಬೇಕಾಗತ್ತೆ. ಓಕೆನಾ, ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಈ ತರ ನಿಮ್ಗೆ ಕೇಳ್ತಾರೆ. ಒಂದನ್ನ ನಾನು ತುಂಬಾ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಅರ್ಥ ಆಗುತ್ತೆ ಅನ್ಕೋತೀನಿ. ಫಸ್ಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡ್ಕೊಂಡ್ವಿ. ಸೆಂಟೆನ್ಸ್ ನಮ್ಗೆ ನೆಗೆಟಿವ್ ಅಂತ ಗೊತ್ತಾಯ್ತು. ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ನೋಡ್ಕೊಂಡ್ವಿ. ಓಕೆ, ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇತ್ತು, ಏನಿತ್ತು, ಈಸ್ ಅನ್ನೋದು ಮೆನ್ಷನ್ ಆಗಿರೋದ್ರಿಂದ ಇಸಂಟ್ ಅಂತ ಇತ್ತಲ್ವಾ, ನೆಗೆಟಿವ್ ಇತ್ತಲ್ವಾ, ಸೊ ನಮಗೆ ಕ್ವಶನ್ ಟ್ಯಾಗ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಈಸಿ ಅನ್ನೋದು ನಮ್ಮ ಆನ್ಸರ್ ಆಗುತ್ತೆ. ಇದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ. ಹಾಗಾದ್ರೆ ಎಕ್ಸಾಂಪಲ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಒಂದಿದ್ ನೋಡಿ, ಹಿಸ್ ಫಾದರ್ ಈಸ್ ಅ ಡೆಂಟಿಸ್ಟ್. ಈ ತರ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು, ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಹೇಗೆ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಈಸ್, ನಾಟ್, ನೆವರ್, ನನ್, ನೋಬಡಿ, ಆಮೇಲೆ ನೋ, ನಥಿಂಗ್, ಈ ತರದ ಏನಾದ್ರೂ ವರ್ಡ್ಸ್ ಇದೆಯಾ ನೋಡ್ಕೋಬೇಕು. ಇದೆಯಾ ಇಲ್ಲಿ, ಸೊ ಯಾವ್ದು ಇಲ್ಲ. ಹಿಸ್ ಫಾದರ್ ಈಸ್ ಅ ಡೆಂಟಿಸ್ಟ್, ಇಲ್ಲಿ ನಾಟ್, ನೋ ಏನು ಕೂಡ ಮೆನ್ಷನ್ ಆಗಿಲ್ಲ. ಹಾಗಾದ್ರೆ ಸೆಂಟೆನ್ಸ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಸೆಕೆಂಡ್ ಸ್ಟೆಪ್ ಏನು, ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದೆ. ಹಿಸ್ ಫಾದರ್ ಈಸ್ ಅ ಡೆಂಟಿಸ್ಟ್. ಹಿಸ್ ಫಾದರ್ ಅನ್ನೋನು ಏನಾಗ್ತಾನೆ, ಸಬ್ಜೆಕ್ಟ್ ಆಗ್ತಾನೆ. ಈಸ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಎ ಡೆಂಟಿಸ್ಟ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆಲ್ರೆಡಿ ನಮ್ಗೆ ಗೊತ್ತಾಯ್ತು ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ, ಹಾಗಾದ್ರೆ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಏನ್ ಮಾಡ್ಬೇಕು, ಒಂದು ರೂಲ್ ಹೇಳ್ದೆ ನಾನು. ಇದು ಪಾಸಿಟಿವ್ ಇದೆ ಅಲ್ವಾ, ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ನಮ್ಗೆ ಏನ್ ರೂಲ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ನಾಟ್ ಪ್ಲಸ್ ಪ್ರನೌನ್ ಅಂತ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ನಮಗೆ ಗೊತ್ತಿದೆ ಯಾವ್ದದು, ಈಸು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಇದಕ್ಕೆ ನಾಟ್ ಸೇರ್ಸಿದ್ವಿ, ಇಸಂಟ್ ಆಯ್ತು. ಸೊ ಇದು ಪ್ರನೌನ್ ಏನಿದೆ ಅಂತ ತಗೋಬೇಕಲ್ವಾ. ಇಲ್ಲಿ ನೋಡಿ, ಹಿಸ್ ಫಾದರ್, ಅವನು ಅಂತಾನೆ ಬರುತ್ತೆ ಅಲ್ವಾ, ಅವನಪ್ಪ ಅಂದ್ರೆ ಅವನು ಅಂತ ಆಗುತ್ತೆ ಅಲ್ವಾ. ಇಸಂಟ್ ಹಿ ಅಂತ ಬರುತ್ತೆ. ಓಕೆನಾ, ಸೊ ಆನ್ಸರ್ ಏನಾಗುತ್ತೆ, ಇಸಂಟ್ ಹಿ. ಪ್ರನೌನು ಬಂದಿದೆ, ಇಲ್ಲಿ ಪಾಸಿಟಿವ್ ಇದೆ, ಸೆಂಟೆನ್ಸು ಪಾಸಿಟಿವ್ ಇದೆ, ಕ್ವಶನ್ ಟ್ಯಾಗ್ ನೆಗೆಟಿವ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಇದು ಪಾಸಿಟಿವ್ ಇರೋದ್ರಿಂದ ಇದನ್ನ ನೆಗೆಟಿವ್ ಮಾಡಿದ್ವಿ, ಇಷ್ಟೇ. ಓಕೆನಾ, ಸೆಕೆಂಡ್ ಕ್ವಶನ್, ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಯು ಹ್ಯಾವಂಟ್ ಹ್ಯಾಡ್ ಬ್ರೇಕ್ಫಾಸ್ಟ್ ಎಟ್. ಯು ಹ್ಯಾವಂಟ್ ಹ್ಯಾಡ್ ಬ್ರೇಕ್ಫಾಸ್ಟ್ ಎಟ್ ತರ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಹಿಸ್ ಫಾದರ್ ಇಸ್ ಅ ಡೆಂಟಿಸ್ಟ್. ಅವರಪ್ಪ ಒಬ್ಬ ಡೆಂಟಿಸ್ಟ್ ಆಗಿರ್ತಾನೆ ಅಲ್ವಾ ಅಂತ ಲಾಸ್ಟ್ ಅಲ್ಲಿ ಕೇಳ್ತಾ ಇದ್ವಿ. ಇಸಂಟ್ ಹಿ, ಆಗಿಲ್ವಾ ಅಂತ ಕೇಳ್ತಾ ಇದ್ವಾ. ಇದಕ್ಕೆ ನಾವು ಕ್ವಶನ್ ಟ್ಯಾಗ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಕ್ವಶನ್ ನೋಡಿ, ಯು ಹ್ಯಾವಂಟ್ ಹ್ಯಾಡ್ ಬ್ರೇಕ್ಫಾಸ್ಟ್ ಎಟ್. ಇಲ್ಲಿವರೆಗೂ ನೀನು ಊಟ ಮಾಡಿಲ್ವಾ, ಏನಾಗ್ಬೇಕದು, ಮಾಡಿದ್ಯಾ ಅಂತ ಆಗ್ಬೇಕಲ್ವಾ, ಅಪೋಸಿಟ್ ಬರಬೇಕು. ಹಾಗಾದ್ರೆ ಸೆಂಟೆನ್ಸ್ ಯಾವ್ದ್ರಲ್ಲಿದೆ, ಯು ಹ್ಯಾವಂಟ್ ಹ್ಯಾಡ್ ಬ್ರೇಕ್ಫಾಸ್ಟ್ ಎಟ್. ಇಲ್ಲಿ ಆಲ್ರೆಡಿ ಏನ್ ಬಂದಿದೆ ನಮ್ಗೆ, ನಾಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಸೆಂಟೆನ್ಸ್ ಯಾವ್ದ್ರಲ್ಲಿ ಇರುತ್ತೆ, ನೆಗೆಟಿವ್ ಇರುತ್ತೆ. ಓಕೆ, ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಹೆಲ್ಪಿಂಗ್ ವರ್ಬ್ ಆರ್ ಮೇನ್ ವರ್ಬ್ ಇದೆಯಾ ಅಂತ ಹೇಳಿ, ಹೆಲ್ಪಿಂಗ್ ವರ್ಬ್ ಆರ್ ಮಾಡೆಲ್ ವರ್ಬ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಯು ಅನ್ನೋನು ಸಬ್ಜೆಕ್ಟ್ ಆಗ್ತಾನೆ. ಹೆವಂಟ್ ಇಲ್ಲೇ ಇದೆ ಅಲ್ವಾ ಹೆಲ್ಪಿಂಗ್ ವರ್ಬ್, ಇದು ಹ್ಯಾಡ್ ಇದು ಕೂಡ ಹೆಲ್ಪಿಂಗ್ ವರ್ಬ್. ಇದನ್ನ ಇಲ್ಲಿ ನಾವು ಮೈನ್ ವರ್ಬ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ, ಸೊ ಇದು ಮೈನ್ ವರ್ಬ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಎಟ್ ಇದು ಆಬ್ಜೆಕ್ಟ್ ಆಗಿರುತ್ತೆ. ನಮಗೆ ಬೇಕಾಗಿರೋದು ಹೆಲ್ಪಿಂಗ್ ವರ್ಬ್ ಇದೆಯಾ, ಏನಿದೆ ಇಲ್ಲಿ ಹ್ಯಾವಂಟ್ ಇದೆ ಅಲ್ವಾ ಇದು. ಸೊ ಇದು ಹ್ಯಾವ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಬ್, ಅಂದ್ರೆ ಇದು ಮಾಡೆಲ್ ವರ್ಬ್, ಸಾರಿ ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಮಾಡೆಲ್ ವರ್ಬ್ ಆಗಿರುತ್ತೆ. ಇದನ್ನ ಹ್ಯಾವ್ ಫಾರ್ಮ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ನೆಗೆಟಿವ್ ಇದ್ರೆ ಏನ್ ಫಾರ್ಮುಲಾ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಅಲ್ವಾ. ಹೆಲ್ಪಿಂಗ್ ವರ್ಬ್ ಏನಿದೆ ನಮ್ಗೆ ಹ್ಯಾವ್, ಅದನ್ನ ಹಾಕೊಂಡ್ವಿ. ಪ್ರನೌನ್ ಏನಿದೆ ಇಲ್ಲಿ ಆಲ್ರೆಡಿ ನಮಗೆ ಅವರೇ ಕೊಟ್ಟಿದ್ದಾರೆ. ಪ್ರನೌನ್ ಏನಿದೆ ಯು ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಸೊ ಎರಡನ್ನ ಸೇರಿ ಆನ್ಸರ್ ಏನಾಗುತ್ತೆ, ಹ್ಯಾವ್ ಯು ಅನ್ನೋದು ಆಗುತ್ತೆ. ಇಲ್ಲಿ ನೆಗೆಟಿವ್ ಇದೆ, ಹ್ಯಾವ್ ಅನ್ನೋದು ಮಾಡೆಲ್ ವರ್ಬ್ ಆಗಿರುತ್ತೆ. ಇಲ್ಲಿ ನೋಡಿ ಹ್ಯಾವ್ ಹ್ಯಾವಂಟ್ ಅಂತ ಕೊಟ್ಟಿದ್ದಾರೆ, ನೆಗೆಟಿವ್ ಇರೋದ್ರಿಂದ ಇದು ಏನಾಯ್ತು, ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ನಾವಿಲ್ಲಿ ತಗೊಂಡ್ವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಯಾವ ತರ ಇದೆ ನೋಡೋಣ.
ಶಿ ವಿಲ್ ಕಮ್ ಬ್ಯಾಕ್ ಟುಮಾರೋ ಅಂತ ಇದೆ ಅಲ್ವಾ, ಅವಳು ನಾಳೆ ಬರ್ತಾಳಂತೆ. ಶಿ ವಿಲ್ ಕಮ್ ಬ್ಯಾಕ್ ಟುಮಾರೋ, ಅವಳು ನಾಳೆ ಬರ್ತಾ ಇದ್ದಾಳೆ ಅಂತ ಹೇಳಿದೆ ಅಲ್ವಾ. ಫಸ್ಟ್ ಸ್ಟೆಪ್ ಏನು, ಸೆಂಟೆನ್ಸ್ ಪಾಸಿಟಿವಾ ನೆಗೆಟಿವಾ, ಇಲ್ಲೆಲ್ಲೂ ನಾಟ್ ಇಲ್ಲ ಅಲ್ವಾ. ಶಿ ವಿಲ್ ಕಮ್ ಬ್ಯಾಕ್ ಟುಮಾರೋ ಅಂತ ಇದೆ, ನಾಟ್ ಇಲ್ಲ, ನೋ ಇಲ್ಲ, ನೆವರ್ ಇಲ್ಲ. ಸೊ ಇದು ಯಾವುದು ವರ್ಡ್ ಈ ಸೆಂಟೆನ್ಸ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಹಾಗಾದ್ರೆ ಸೆಂಟೆನ್ಸ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೊ ಪಾಸಿಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯ್ತು. ಸೆಕೆಂಡ್ ಸ್ಟೆಪ್ ಏನು, ವೆದರ್ ಇಟ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ವರ್ಬ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ವಾ, ಮಾಡಲ್ ವರ್ಬ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಬೇಕಾಗತ್ತೆ. ಶಿ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ವಿಲ್ ಅನ್ನೋದು ಮಾಡಲ್ ವರ್ಬ್ ಆಗಿರುತ್ತೆ. ಓಕೆನಾ. ಕಮ್ ಬ್ಯಾಕ್ ಅನ್ನೋದು ವರ್ಬ್ ಆಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಇಲ್ಲಿ ನಮಗೆ ಮೆನ್ಷನ್ ಮಾಡಿರೋದು. ಓಕೆನಾ. ಶಿ ವಿಲ್ ಕಮ್ ಬ್ಯಾಕ್ ಟುಮಾರೋ, ಅವಳು ನಾಳೆ ಬರ್ತಾ ಇದ್ದಾಳೆ ಅಂತೇಳಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಾಯ್ತಲ್ವಾ. ಮಾಡಲ್ ವರ್ಬ್ಸ್ ಈ ಸೆಂಟೆನ್ಸ್ ಅಲ್ಲಿ ಇದೆ. ಯಾವ್ದಿದೆ, ವಿಲ್ ಅನ್ನೋ ಮಾಡಲ್ ವರ್ಬ್ಸ್ ನ ಈ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ, ಪಾಸಿಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯ್ತಲ್ವಾ. ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಏನಿರುತ್ತೆ, ಹೆಲ್ಪಿಂಗ್ ವರ್ಬ್ ನಾಟ್ ಪ್ಲಸ್ ಪ್ರನೌನ್ ಅಂತ ಇದೆ. ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ನಮ್ಗೆ, ವಿಲ್. ಇಲ್ಲಿ ನೋಡಿ, ವಿಲ್ ನ ನಾವು ವಿಲ್ ನಾಟ್ ಅಂತ ಬರೆಯಲ್ಲ, ವಿಲ್ ನ ನಾವು ಏನಂತ ಬರಿತೀವಿ, ಓಂಟ್ ಅಂತ ಹೇಳಿ ನೆಗೆಟಿವ್ ಅಲ್ಲಿ ಚೇಂಜ್ ಮಾಡ್ತೀವಿ. ವಿಲ್ ಚೇಂಜಸ್ ಟು ಓಂಟ್ ಆಗತ್ತೆ. ಓಕೆನಾ. ಓಂಟ್. ಪ್ರನೌನ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ನಮ್ಗೆ ಏನು ನೇಮ್ ಕೊಟ್ಟಿಲ್ಲ, ಅವ್ರು ಡೈರೆಕ್ಟ್ ಪ್ರನೌನ್ ಕೊಟ್ಟಿದ್ದಾರೆ, ಶಿ ಅನ್ನೋದಾಗತ್ತೆ. ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ, ವೋಂಟ್ ಶಿ ಅನ್ನೋದು ಇದರ ಆನ್ಸರ್ ಆಗುತ್ತೆ. ವಿಲ್ ಚೇಂಜಸ್ ಟು ವೋಂಟ್. ಓಕೆನಾ. ಈ ಮಾಡಲ್ ವರ್ಬ್ ಏನಾಗಿ ಚೇಂಜ್ ಆಗುತ್ತೆ, ವಿಲ್ ಇದ್ರೆ ವೋಂಟ್ ಅಂತ ಹೇಳಿ ನೆಗೆಟಿವ್ಗೆ ಇದು ಕನ್ವರ್ಟ್ ಆಗಿರುತ್ತೆ. ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಮಗೆ ಬಂದಿರುವಂತ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರುತ್ತೆ. ವಿಲ್ ಚೇಂಜಸ್ ಟು ವೋಂಟ್. ಇದರಲ್ಲಿ ಏನಿಲ್ಲ, ಇಲ್ಲಿ ನೋಡ್ಕೊಳ್ಳೋದು ಈ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಆಗುತ್ತೆ ಅಷ್ಟೇ. ಇಲ್ಲಿ ಇನ್ ಕೇಸ್ ವೋಂಟ್ ಅಂತ ಕೊಟ್ಟಿದ್ರೆ ಇಲ್ಲಿ ನೀವು ವಿಲ್ ಶಿ ಅಂತ ಬರೀತಿದ್ದೀರಿ. ಇದಿಷ್ಟೇ ಮಾತ್ರ ಚೇಂಜಸ್ ಆಗೋದು. ಆರಾಮಾಗಿ ನೀವು ಈಸಿಯಾಗಿ 1 ಮಾರ್ಕ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದಿಸ್ ಪೆನ್ ಬಿಲಾಂಗ್ಸ್ ಟು ಟಾಮ್ ಅನ್ನೋ ಸೆಂಟೆನ್ಸ್. ದಿಸ್ ಪೆನ್ ಬಿಲಾಂಗ್ಸ್ ಟು ಟಾಮ್. ಫಸ್ಟ್ ಸೆಂಟೆನ್ಸ್ ಏನು, ನೆಗೆಟಿವ್ ಪಾಸಿಟಿವ್. ನೋ, ನೆವರ್, ನಾಟ್ ಏನು ಕೂಡ ಮೆನ್ಷನ್ ಆಗಿಲ್ಲ. ಹಾಗಿದ್ರೆ ಸೆಂಟೆನ್ಸ್ ಏನಾಗಿದೆ, ಪಾಸಿಟಿವ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಏನು, ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ವರ್ಬ್ಸ್ ಇದೆಯಾ ಅಂತ ಹೇಳಿ ನೋಡಿ. ಇಲ್ಲಿ ದಿಸ್ ಪೆನ್ ಬಿಲಾಂಗ್ಸ್ ಟು ಟಾಮ್, ಇಲ್ಲೆಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲ, ಮಾಡಲ್ ವರ್ಬ್ ಕೂಡ ಮೆನ್ಷನ್ ಆಗಿಲ್ಲ. ಸೊ ಸೆಕೆಂಡ್ ಸ್ಟೆಪ್ ಇಲ್ಲ ಅಂತ ಹೇಳಿದ್ರೆ ನಾವು ಥರ್ಡ್ ಸ್ಟೆಪ್ಪಿಗೆ ಹೋಗ್ಬೇಕು. ಥರ್ಡ್ ಸ್ಟೆಪ್ ಏನು, ಡೂ, ಡಿಡ್, ಡಸ್ ನ ನಾವು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೋ ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ವರ್ಬ್ ಯಾವುದು ಇಲ್ಲ ಅಂತ ಸಿಚುವೇಶನ್ ಅಲ್ಲಿ ನಾವೇನ್ ಯೂಸ್ ಮಾಡ್ಬೇಕಾಗತ್ತೆ, ಡೂ, ಡಿಡ್, ಡಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಯಾವ ತರ ಯೂಸ್ ಮಾಡಬೇಕು, ಇಲ್ಲಿ ನೋಡಿ, ಡೂ ನ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ದ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ನಾವು ಡ್ಯೂ ನ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಡಿಡ್ ನ ಯೂಸ್ ಮಾಡ್ತೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಅಂತ ಹೇಳಿದ್ರೆ ವರ್ಬ್ ಅಲ್ಲಿ ಎಸ್ ಬಂದಿದ್ರೆ ಅಲ್ಲಿ ನಾವು ಡಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ. ಪ್ರೆಸೆಂಟ್ ಅಲ್ಲಿ ಡೂ ಯೂಸ್ ಮಾಡಬೇಕು, ಪಾಸ್ಟ್ ಅಲ್ಲಿ ಡಿಡ್ ನ ಯೂಸ್ ಮಾಡಬೇಕು, ಆಮೇಲೆ ವರ್ಬ್ ಅಲ್ಲಿ ಎಸ್ ಇದ್ರೆ ನಾವು ಡಸ್ ಅನ್ನ ಯೂಸ್ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡೋದು, ಇಲ್ಲಿ ನೋಡಿ, ದಿಸ್ ಪೆನ್ ಬಿಲಾಂಗ್ಸ್ ಟು ಟಾಮ್. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ವರ್ಬಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ದಿಸ್ ಪೆನ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಬಿಲಾಂಗ್ಸ್ ಅನ್ನೋದು ವರ್ಬ್ ಆಗುತ್ತೆ, ಟಾಮ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆಪ್ಷನ್ ನಿಮಗೆ ನೆಗೆಟಿವ್ ಇದ್ರೆ ಏನು, ಡೂ ಫಾರ್ಮ್. ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತಲ್ವಾ, ಇಲ್ಲಿ ಡೂ ಫಾರ್ಮ್ ಹಾಕ್ತೀವಿ. ಇದು ನೆಗೆಟಿವ್ ಇರೋದ್ರಿಂದ ನಮಗೆ ಪಾಸಿಟಿವ್ ಇದೆ. ಇಲ್ಲಿ ಆಕ್ಚುಲಿ ಪಾಸಿಟಿವ್ ಬರಬೇಕಿದು, ಪಾಸಿಟಿವ್ ಇರೋದ್ರಿಂದ ಇಲ್ಲಿ ನಮಗೆ ನೆಗೆಟಿವ್ ಬರುತ್ತೆ. ಇಲ್ಲಿ ನೋಡಿ, ವರ್ಬ್ ಅಲ್ಲಿ ಎಸ್ ಬಂದಿದೆ ಅಂತ ಹೇಳಿದ್ರೆ ನಾವೇನ್ ಯೂಸ್ ಮಾಡಬೇಕು, ಡಸ್ ಅಲ್ವಾ. ಓಕೆ, ವರ್ಬ್ ಅಲ್ಲಿ ಎಸ್ ಬಂದಿದೆ ಅಂತ ಹೇಳಿದ್ರೆ ನಾವು ಡಸ್ ನ ಯೂಸ್ ಮಾಡಬೇಕು. ಇಲ್ಲಿ ಎಸ್ ಇದೆ, ವರ್ಬ್ ಅಲ್ಲಿ ನೋಡಿ ಬಿಲಾಂಗ್ಸ್ ಅಂತ ಕೊಟ್ಟಿದಾರಲ್ವಾ, ಎಸ್ ಲಗಾನ ಬಂದಿದೆ ಅಂತ ಹೇಳಿದ್ರೆ ನಾವು ಡಸ್ ನ ಯೂಸ್ ಮಾಡಬೇಕಾಗುತ್ತೆ. ದಿಸ್ ಪೆನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಪ್ಲೂರಲ್ ಇಲ್ಲ. ಓಕೆನಾ. ಸೊ ಎಸ್ ಇದೆ ಅಂತ ಹೇಳಿದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಡಸಂಟ್ ಅಂತ ಯೂಸ್ ಮಾಡಿದ್ವಿ. ಯಾಕಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಕ್ವಶನ್ ಟ್ಯಾಗ್ ಬರ್ಬೇಕು. ಡಸಂಟ್ ಅಲ್ವಾ. ದಿಸ್ ಪೆನ್, ಇದಕ್ಕೆ ಯಾವುದೇ ತರದ ಜೆಂಡರ್ ಇಲ್ಲ, ಇದು ಮೇಲು ಅಲ್ಲ ಫಿಮೇಲು ಅಲ್ವಾ, ನಾರ್ಮಲ್ ನೈದರ್ ಫಿಮೇಲ್ ಅಂತ ಕರಿತೀವಲ್ವಾ. ಸೊ ಇದು ಯಾವ ತರದ್ದು ಅಲ್ಲ, ಇದು ಒಂಥರ ಏನು ಆಬ್ಜೆಕ್ಟ್ ಆಗಿರುತ್ತೆ ಇದು ಅಲ್ವಾ. ಸೊ ಇದಕ್ಕೆ ಏನ್ ಯೂಸ್ ಮಾಡ್ಬೇಕು, ಈ ತರದ ವರ್ಡ್ಸ್ ಗೆ ಏನ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಡಸಂಟ್ ಇಟ್. ಓಕೆನಾ. ಇದು ಅಂತ ಹೇಳಿ ನಾವಿಲ್ಲಿ ಕರಿತಾ ಇದ್ದೀವಿ. ಸೊ ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಡಸಂಟ್ ಇಟ್. ಇಲ್ಲೂ ಕೂಡ ಪ್ರನೌನ್ ಮೆನ್ಷನ್ ಮಾಡಿದ್ವಿ ಅಲ್ವಾ, ಇಲ್ಲಿ ಅದು ಇದು ಅಂತ ಹೇಳಿ ಕರಿತಾ ಇದೀವಿ. ದಿಸ್ ಪೆನ್ ನ ಇದು ಅಂತ ಹೇಳಿ ನಾವು ಕರಿತಾ ಇದೀವಿ, ಇದು ಕೂಡ ಪ್ರನೌನ್ ಆಗಿರುತ್ತೆ. ಓಕೆನಾ. ಪಾಸಿಟಿವ್ ಸೆಂಟೆನ್ಸ್ ಇತ್ತು, ನೆಗೆಟಿವ್ ಕ್ವಶನ್ ಟ್ಯಾಗ್ ಬಂದಿದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ಲಿಲ್ಲ, ನಾವೇನ್ ಯೂಸ್ ಮಾಡಿದ್ವಿ, ಡೂ, ಡಿಡ್, ಡಸ್ ನ ಯೂಸ್ ಮಾಡಿದೀವಿ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಆದ್ರೆ ವರ್ಬ್ ಅಲ್ಲಿ ಏನಾಗಿದೆ,
ಎಸ್ ಇದೆ, ಅದಕ್ಕೋಸ್ಕರ ನಾವೇನು ಯೂಸ್ ಮಾಡಿದ್ವಿ, ಡಸ್ ಅನ್ನ ಯೂಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಯಾವ ತರ ಬರುತ್ತೆ ನೋಡಿ. ಹಿ ನೆವರ್ ಪ್ಲೇಡ್ ಕಂಪ್ಯೂಟರ್ ಗೇಮ್ಸ್. ಇಲ್ಲೂ ಕೂಡ ಫಸ್ಟ್ ನೀವು ಸೆಂಟೆನ್ಸ್ ಅನ್ನ ಅಬ್ಸರ್ವ್ ಮಾಡಬೇಕು. ಯಾವ್ದ್ರಲ್ಲಿದೆ, ನೆವರ್ ಇರೋದ್ರಿಂದ ನಿಮಗೆ ಗೊತ್ತಾಯ್ತು ಸೆಂಟೆನ್ಸ್ ಯಾವ್ದಾಗಿರುತ್ತೆ, ನೆಗೆಟಿವ್ ಇದೆ. ಆಲ್ರೆಡಿ ಇಲ್ಲಿ ನೆವರ್ ಅನ್ನೋದು ನಮಗೆ ಕಾಣಿಸ್ತಾ ಇದೆ ಅಲ್ವಾ, ಸೆಂಟೆನ್ಸ್ ನೆಗೆಟಿವ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ಆಫ್ಸ್ ಇದೆಯಾ, ಹಿ ನೆವರ್ ಪ್ಲೇಡ್ ಕಂಪ್ಯೂಟರ್ ಗೇಮ್ಸ್. ಯಾವುದೇ ತರದ ಹೆಲ್ಪಿಂಗ್ ವರ್ಬ್ ಇಲ್ಲ, ಈಸ್, ವಾಸ್, ಆರ್ ವರ್ ಇಲ್ಲ, ಹ್ಯಾಸ್, ಹ್ಯಾವ್, ಕ್ಯಾನ್, ಕುಡ್ ಏನು ಕೂಡ ಇಲ್ಲ. ಹಾಗಾದ್ರೆ ನೋ ಹೆಲ್ಪಿಂಗ್ ವರ್ಬ್ ಆರ್ ಮಾಡಲ್ ವರ್ಬ್ ಇಲ್ಲದೆ ಇದ್ದವಾಗ ನಾವೇನ್ ಯೂಸ್ ಮಾಡ್ತೀವಿ, ಡೂ ಡಿಡ್ ಡಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಹಿ ನೆವರ್ ಪ್ಲೇಡ್ ಕಂಪ್ಯೂಟರ್ ಗೇಮ್ಸ್ ಅಂತ ಇದೆ ಅಲ್ವಾ, ಹಿ ಅನ್ನೋದು ಸಬ್ಜೆಕ್ಟ್ ಆಗ್ತಾನೆ, ಇಲ್ಲಿ ನೆವರ್ ಅನ್ನೋದು ನೆಗೆಟಿವ್ ನ ಮೆನ್ಷನ್ ಮಾಡುತ್ತೆ, ಪ್ಲೇಡ್ ಅನ್ನೋದು ವರ್ಬ್ ಇದೆ, ಕಂಪ್ಯೂಟರ್ ಗೇಮ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ವರ್ಬ್ ಅಲ್ಲಿ ಎಸ್ ಇಲ್ಲ ಅಂತ ಹೇಳಿದ್ರೆ ನಾವು ಡಸ್ ಅನ್ನ ಯೂಸ್ ಮಾಡುವಾಗಿಲ್ಲ. ಇಡಿ ಬಂದಿರೋದ್ರಿಂದ ಇದೇನಾಗಿರುತ್ತೆ, ಪಾಸ್ಟ್ ಟೆನ್ಸ್ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ನೋಡಿ ಪಾಸ್ಟ್ ಅಲ್ವಾ, ಪಾಸ್ಟ್ ಟೆನ್ಸ್ ಅಲ್ಲಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಏನನ್ನ ಯೂಸ್ ಮಾಡ್ಬೇಕಾಗತ್ತೆ, ಡಿಡ್ ನ ಯೂಸ್ ಮಾಡ್ಬೇಕಾಗತ್ತೆ. ಕ್ವಶನ್ ಏನಿದ್ರಲ್ಲಿದೆ, ನೆಗೆಟಿವ್ ಅಲ್ಲಿ ಇದೆ. ಸೆಂಟೆನ್ಸ್ ನೆಗೆಟಿವ್ ಅಲ್ಲಿ ಇರೋದ್ರಿಂದ ಪಾಸಿಟಿವ್ ಗೆ ನಾವು ಕ್ವಶನ್ ಟ್ಯಾಗ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಡೂ ಫಾರ್ಮ್ ಮತ್ತೆ ಪ್ರನೌನ್ ಅನ್ನ ತಗೋಬೇಕಾಗುತ್ತೆ. ಪಾಸ್ಟ್ ಇದೆ ಅಲ್ವಾ, ಇಲ್ಲಿ ವರ್ಬ್ ಅಲ್ಲಿ ನಮಗೆ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗ್ತಿದೆ, ಅದಕ್ಕೆ ನಾವು ಯಾವ ಡೂ ಫಾರ್ಮ್ ಅನ್ನ ಹಾಕ್ತಾ ಇದೀವಿ, ಡಿಡ್ ನ ಹಾಕ್ತಾ ಇದೀವಿ. ಪ್ರನೌನ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಹಿ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಆನ್ಸರ್ ಏನಾಗುತ್ತೆ, ಡಿಡ್ ಹಿ ಅನ್ನೋದು ಆನ್ಸರ್ ಆಗುತ್ತೆ. ಇಲ್ಲಿ ನೋಡಿ ನೆಗೆಟಿವ್ ಇದೆ, ನೆಗೆಟಿವ್ ಕ್ವಶನ್ ಟ್ಯಾಗ್ ಇದೆ, ಪಾಸಿಟಿವ್ ಇದೆ. ನಿಮ್ಗೆ ಆಲ್ಮೋಸ್ಟ್ ಈ ತರದ ಕ್ವಶನ್ ಅನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಈಸಿಯಾಗಿ ಹೆಲ್ಪಿಂಗ್ ವರ್ಬ್ ಮಾಡಲ್ ನ ಕೇಳಲ್ಲ. ನಿಮ್ಗೆ ಡೂ ಡಿಡ್ ಡಸ್ ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಪ್ರೆಸೆಂಟ್ ಇದ್ರೆ ಡೂ, ಪಾಸ್ಟ್ ಇದ್ರೆ ಡಿಡ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ವರ್ಬ್ ಅಲ್ಲಿ ಎಸ್ ಇದ್ರೆ ನಾವು ಡಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ, ಇಡಿ ಇರೋದ್ರಿಂದ ನಾವು ಡಿಡ್ ಅನ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್, ಐ ಲವ್ ಚಾಕ್ಲೇಟ್. ಐ ಲವ್ ಚಾಕ್ಲೇಟ್, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್, ಯಾವುದೇ ತರದ ನೋ, ನೆವರ್, ನಾಟ್ ಏನು ಇಲ್ಲ. ಸೆಂಟೆನ್ಸ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಹೆಲ್ಪಿಂಗ್ ವರ್ಬ್ ಮಾಡಲ್ ವರ್ಬ್ ಇದೆಯಾ, ಯಾವ ತರದ್ದು ಇಲ್ಲ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಷ್ಟೇ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಏನಿಲ್ಲ. ಸೊ ಏನನ್ನು ಯೂಸ್ ಮಾಡ್ಬೇಕು ನಾವು, ಡೂ ಡಿಡ್ ಡಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಲವ್ ಅನ್ನೋದು ವರ್ಬ್ ಆಗುತ್ತೆ, ಚಾಕ್ಲೇಟ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇದಿಷ್ಟು ಇರೋವಂಥದ್ದು. ವರ್ಬ್ ನೋಡಿ, ವರ್ಬ್ ಲವ್ ಅಂತ ಇದೆ ಅಲ್ವಾ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಎಸ್ ಇಲ್ಲ. ವರ್ಬ್ ಫಾರ್ಮ್ ಅಲ್ಲಿ ಎಸ್ ಇಲ್ಲ, ಆಮೇಲೆ ಇಡಿ ಇಲ್ಲ. ಇಡಿ ಇದೆ ಅಂತ ಹೇಳಿದ್ರೆ ಇದು ಪಾಸ್ಟ್ ಆಗ್ತಾ ಇತ್ತು. ಸೊ ಹಾಗಾದ್ರೆ ಥರ್ಡ್ ಪರ್ಸನ್ ಇದು ಅಲ್ಲ, ಎಸ್ ಇಲ್ಲ ಅಂತ ಹೇಳಿದ್ರೆ ಡಸ್ ಯೂಸ್ ಮಾಡಲ್ಲ. ಪಾಸ್ಟ್ ಅಲ್ಲ ಅಂತ ಹೇಳಿದ್ರೆ ಡಿಡ್ ನ ಯೂಸ್ ಮಾಡಲ್ಲ. ನಾವು ಏನನ್ನ ಯೂಸ್ ಮಾಡ್ಬೇಕಾಗುತ್ತೆ, ಇಲ್ಲಿ ಡೂ, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ನಾವು ಡೂ ನ ಯೂಸ್ ಮಾಡ್ತೀವಿ. ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. ಡೂ ಫಾರ್ಮ್, ಡೂ ಚೇಂಜಸ್ ಟು ಡೋಂಟ್ ಆಗತ್ತೆ. ಡೋಂಟ್ ಪ್ರನೌನ್ ಏನಿದೆ, ಐ ಅಂತ ಇದೆ ಅಲ್ವಾ, ನಾನು ಅಂತ ಪ್ರನೌನ್ ಮೆನ್ಷನ್ ಮಾಡಿದರೆ. ಸೊ ಆನ್ಸರ್ ಏನಾಗುತ್ತೆ, ಡೋಂಟ್ ಐ ಅಂತ ಹೇಳಿ ಆಗುತ್ತೆ. ಇದಿಷ್ಟು ಒಂದಿಷ್ಟು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಯಾವ ತರ ನೀವು ಐಡೆಂಟಿಫೈ ಮಾಡಬೇಕು. ಸೆಕೆಂಡ್ ಸ್ಟೆಪ್, ಹೆಲ್ಪಿಂಗ್ ವರ್ಬು ಮಾಡಲ್ ವರ್ಬು ಇಲ್ಲ ಅಂತ ಹೇಳಿದ್ರೆ ಮಾತ್ರ ನೀವು ಡೂ ಡಿಡ್ ಡಸ್ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ. ಓಕೆ, ಇಷ್ಟು ಎಕ್ಸಾಂಪಲ್ಸ್ ನ ನೋಡಿದೀರಾ ಅನ್ಕೊಳ್ತೀನಿ. ಸೊ ತುಂಬಾ ಈಸಿ ಆಗಿರುವಂತ ಒಂದು ಲೆಸನ್ ಆಗಿರುತ್ತೆ. 1 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ತಗೋಬಹುದು. ಇಲ್ಲಿ ಒಂದಿಷ್ಟು ವರ್ಡ್ಸ್ ಯಾವ ತರ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಆಗಿ ಹೇಗೆ ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ. ಆಮ್ ಇದ್ರೆ ಅರೆಂಟ್ ಅಂತ ಬರೀಬೇಕು, ಆರ್ ಇದ್ರೆ ಅರೆಂಟು, ಈಸ್ ಇದ್ರೆ ಇಸಂಟು, ವಾಸ್ ಇದ್ರೆ ವಸಂಟು. ಸೊ ಈ ತರ ಚೇಂಜಸ್ ಆಗುತ್ತೆ. ಅಷ್ಟು ವರ್ಡ್ಸ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ವರ್ಡ್ಸ್ ಅನ್ನ ನೀವು ಒಂದ್ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾವುದಕ್ಕೆ ಯಾವ ತರ ಚೇಂಜ್ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನಾನೊಂದಿಷ್ಟು ರೂಲ್ ಅನ್ನ ಹೇಳಿಲ್ಲ ಅಂತ ಹೇಳಿದೆ, ಸಿಂಪಲ್ ರೂಲ್ ನ ಹೇಳಿದ್ದೀನಿ ನಿಮ್ಗೆ, ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ನಿಮಗೆ ಬೇಕಾಗಿರೋಷ್ಟು ಮಾತ್ರ ಹೇಳಿದ್ದೀನಿ. ಸೊ ಇನ್ನೊಂದಿಷ್ಟು ರೂಲ್ ನೋಟ್ ತರ ಹೇಳ್ಕೊಟ್ಟಿದ್ದೀನಿ ನೋಡಿ. ಇಫ್ ದ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಲೆಟಸ್ ಆರ್ ಲೆಟಸ್, ಲೆಟಸ್ ಇಲ್ಲಿ ಲೆಟ್ಸ್ ಅಂತ ಕೊಟ್ಟಿದ್ದಾರೆ. ವಿ ಯೂಸ್ ಶಲ್ ವಿ ಇನ್ ದ ಕ್ವಶನ್ ಟ್ಯಾಗ್. ಸೆಂಟೆನ್ಸ್ ಏನಾದ್ರು ಲೆಟರ್ಸ್ ಅಂತ ಹೇಳಿ ಸ್ಟಾರ್ಟ್ ಆಗಿದ್ರೆ ಕ್ವಶನ್ ಟ್ಯಾಗ್ ಯಾವ್ದ್ರಲ್ಲಿ ಬರುತ್ತೆ, ಶಲ್ ಇಂದ ಬರುತ್ತೆ. ನೋಡಿ, ಲೆಟಸ್ ಗೋ ಟು ದ ಪಾರ್ಟಿ ಟು ನೈಟ್, ಲೆಟಸ್ ಗೋ ಟು ದ ಪಾರ್ಟಿ ಟು ನೈಟ್, ಇವತ್ತು ಹೋಗೋಣವಾ, ಇವತ್ತು ಹೋಗೋಣವಾ, ಶಲ್ ವಿ ಹೋಗೋಣವಾ ಅಂತ ಹೇಳಿ ಲಾಸ್ಟ್ ಕೇಳ್ತೀವಿ ಅಲ್ವಾ, ಅದೇ ತರ. ಓಕೆನಾ, ಲೆಟರ್ಸ್ ಅಥವಾ ಲೆಟ್ಸ್ ಅಂತ ಬಂದಿದ್ರೆ ನಾವು ಶೆಲ್ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ. ದ ಇನ್ ಇಂಪರೇಟಿವ್ ಸೆಂಟೆನ್ಸಸ್ ದ ಕ್ವಶನ್ ಟ್ಯಾಗ್ ವೋಂಟ್ ಯು ಯೂಸ್ಡ್. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಗೊತ್ತಿದೆ ಅಲ್ವಾ, ಆರ್ಡರ್, ಆಮೇಲೆ ರಿಕ್ವೆಸ್ಟ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಆಮೇಲೆ ವಿಶ್ ಆಗಿರ್ಬೋದು. ಈ ತರದ ಸೆಂಟೆನ್ಸ್ ಇದ್ರೆ ನಾವು ಅದನ್ನ ಇಂಪರೇಟಿವ್ ಅಂತ ಕರಿತೀವಿ. ಆ ಟೈಮಲ್ಲಿ ವೋಂಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಕಮಿನ್, ಕಮಿನ್ ಅಂತ ಹೇಳಿದ್ರೆ ಬಾ ಅಂತ ಹೇಳ್ತಾ ಇದ್ದಾರೆ, ಅವನಿಗೆ ಆರ್ಡರ್ ಮಾಡ್ತಾ ಇದ್ದಾರಲ್ವಾ. ಸೊ ಏನಾಯ್ತು, ವೋಂಟ್ ಯು. ಹೆಲ್ಪ್ ಮೀ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್, ನನಗೆ ಹೆಲ್ಪ್ ಮಾಡು, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಇದು ಕೂಡ ಇಂಪರೇಟಿವ್ ಸೆಂಟೆನ್ಸ್. ಏನ್ ಯೂಸ್ ಮಾಡಿದ್ವಿ ನಾವು,
won't ಅನ್ನ ಯೂಸ್ ಮಾಡಿದ್ವಿ. ಓಕೆ, ಸಿನ್ಸ್ ಈಚ್, ಎವರಿ, ಎವರಿ ಒನ್, ನೋ ಒನ್, ನೋ ಬಡಿ ಅಂಡ್ ನನ್ ಆರ್ ಸಿಂಗ್ಯುಲರ್ ವರ್ಡ್ಸ್, ದ ವರ್ಡ್ಸ್ ಇನ್ ದೇರ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ಇನ್ ದ ಪ್ಲೂರಲ್ ವರ್ಬ್. ಈ ತರ ವರ್ಡ್ಸ್ ಗಳು ಬಂದ್ರೆ ಇದು ಸಿಂಗ್ಯುಲರ್ ಅಂತ ಆಗಿರುತ್ತೆ. ಆದ್ರೆ ಕ್ವಶನ್ ಟ್ಯಾಗ್ ಯಾವ್ದ್ರಲ್ಲಿ ಬರಬೇಕು? ಪ್ಲೂರಲ್ ವರ್ಬ್. ಪ್ರನೌನ್ ಏನಾಗಿರ್ಬೇಕು? ಪ್ಲೂರಲ್ ವರ್ಬ್ ಅಲ್ಲಿ ಇರ್ಬೇಕು. ಇಲ್ಲಿ ನೋಡಿ, ಎವ್ರಿ ಒನ್ ಹ್ಯಾಸ್ ಲೆಫ್ಟ್, ಎಲ್ರು ಕೂಡ ಹೋದ್ರು ಅಂತ ಇದೆ ಅಲ್ವಾ, ಇದು ಇಲ್ಲಿ ಪ್ಲೂರಲ್ ಇದೆ ಅಲ್ಲ, ಸಿಂಗ್ಯುಲರ್ ಇದೆ. ಎವ್ರಿ ಒನ್, ಪ್ರತಿಯೊಬ್ಬರು, ಪ್ರತಿಯೊಬ್ಬ ಅನ್ನೋದು ಸಿಂಗ್ಯುಲರ್ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ, ನಾವು ದೇನ ಏನ್ ಯೂಸ್ ಮಾಡಿದ್ವಿ? ಪ್ಲೂರಲ್ ಅಲ್ಲಿ ಯೂಸ್ ಮಾಡಿದ್ವಿ. ಹೆವಂಟ್ ದೇ ಅಂತ ಇದ್ವಿ ಅಲ್ಲ, ಇಲ್ಲಿ ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಅಂತ ಹಾಕಿದ್ವಿ. ಇಲ್ಲಿ ಹ್ಯಾಸ್ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ, ಬಟ್ ನಾವು ಪ್ಲೂರಲ್ ತಗೊಂಡಿರೋದಕ್ಕಾಗಿ ಹ್ಯಾವ್ ಅನ್ನ ಯೂಸ್ ಮಾಡಿದ್ವಿ. ಫೋರ್ತ್ ಒನ್, there will be used for the pronoun in the question tag if the sentence first word is there. ದೇರ್ ಇದೆ, ಸೆಂಟೆನ್ಸ್ ಅಲ್ಲಿ ಫಸ್ಟ್ ವರ್ಡ್ ದೇರ್ ಇದೆ ಅಂತ ಹೇಳಿದ್ರೆ ಕ್ವಶನ್ ಟ್ಯಾಗ್ ಅಲ್ಲೂ ಕೂಡ ನಾವು ದೇರ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ದೇರ್ ಇಸ್ ನೋ ವಾಟರ್, ಇಸ್ ದೇರ್, ಇಲ್ಲಿ ನೋ ಇದೆ ಅಲ್ವಾ, ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಬಂತು. ಬಟ್ ನಾವು ಪ್ರನೌನ್ ಏನ್ ಯೂಸ್ ಮಾಡಿದೀವಿ? ದೇರ್ ಅಂತಾನೆ ಯೂಸ್ ಮಾಡ್ತೀವಿ. ಇದಿಷ್ಟು ನೋಟು ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ. ಇನ್ ಕೇಸ್ ಲೆಟರ್ಸ್ ಇಂದ ನಿಮ್ಗೆ ಏನಾದ್ರು ಕ್ವಶನ್ ಅನ್ನ ಕೊಟ್ರೆ ನೀವು ಶೆಲ್ ಅನ್ನ ಯೂಸ್ ಮಾಡ್ಬೇಕಾಗಿರುತ್ತೆ. ಇದು 4 ನೋಟ್ಗಳು ನಿಮ್ಗೆ ಗೊತ್ತಿರ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ತುಂಬ ಹೆಲ್ಪ್ ಆಯಿತು ಅಂತ ಹೇಳಿ, ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. 1 ಮಾರ್ಕ್ಸ್ ಇಂದ ನೀವು ತುಂಬ ಈಸಿಯಾಗಿ ಪಡ್ಕೋಬಹುದು ಇದರಿಂದ ಅಂತ ಹೇಳಿ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.